ಗೋಪಿ ಮಕ್ಳು ಬಂದ್ರು ಅನ್ಸುತ್ತೆ, ಲಗೇಜ್ ತಗೋಬಾ. ಶಾಂತ ದುರ್ಗಾ ಅರಸರ ಕೋಟೆ. ಈಶ್ವರಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಯಾಕೆ ಬಂದೆ? ಇಷ್ಟು ವರ್ಷ ಆದ್ಮೇಲೆ ನಾದ್ನಿ ಮನೆಗ್ ಬರ್ತಾ ಇದ್ದಾಳೆ. ಖುಷಿಯಾಗಿ ಒಳಗ್ ಕರ್ಕೋಬೇಕು ಅದಕ್ಕೆ. ಹಾ, ಇವತ್ತಿಗೆ ನನ್ ವನವಾಸ ಮುಗೀತು ಅಲ್ವಾ ಅತ್ಗೆ? ಅಯ್ಯೋ, ಇಷ್ಟು ದಡ್ಡಿ ನಾನು. ಏನೇನೋ ಮಾತಾಡ್ತಿದ್ದೀನಿ. ಯುಕ್ತಿ, ಹೋಗಮ್ಮ, ಅತ್ತೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಏ ಬಾಯ್ಲಿ, ಯುಕ್ತಿಗೆ ಅವಳ ರೂಮ್ ತೋರ್ಸು. ಲಗೇಜ್ ತಗೋ. ಯುಕ್ತಿ, ಹೋಗಮ್ಮ, ರೆಸ್ಟ್ ತಗೋ. ಸಂಕೋಚ ಪಟ್ಕೋಬೇಡ, ಇದ್ ನಿಂದೇ ಮನೆ. ಹೋಗು. ಮಮ್ಮ, ನೀನು? ನನಗೆ ನಿಮ್ಮ ಅತ್ತೆ ಹತ್ರ ಮಾತಾಡೋದು ತುಂಬಾ ಇದೆ. ಯು ಗೋ ಅಂಡ್ ರಿಲ್ಯಾಕ್ಸ್. ಇನ್ನೊಂದು ವಿಷಯ, ಈ ಮುಖ, ಹೆಸರು, ವಾಯ್ಸು 3 ನೆನ್ಪಿಟ್ಕೊ. ಯಾಕೆಂದ್ರೆ ಅರಸು ಮನೆ ಹೊಸ ಯಜಮಾನಿ. ಈ ಮನೆ ಹೊಸಲು ಮತ್ತೆ ತುಳಿಯೋಕ್ಕಿಂತ ಮುಂಚೆ ನಿನ್ ಹತ್ರ ಮಾತಾಡೋಕ್ ತುಂಬಾ ಇದೆ. ಬಾ. ಡಾಕ್ಟರ್, ಅವರನ್ನ ನಾವು ಮೊದಲು ನೋಡಿದ್ದು ರುದ್ರಶಿಲೆ ಜಾತ್ರೆನಲ್ಲಿ. ಅಲ್ಲಿ ನಾಟಕ ನಡೀತಾ ಇತ್ತು. ಅದರಲ್ಲಿ ಅವರು ಗಂಧರ್ವ ಕನ್ಯೆ ರೋಲ್ ಮಾಡಿದ್ರು ಅನ್ಸುತ್ತೆ. ಇವ್ರ ಜೊತೆ ಇನ್ನೊಬ್ಬ ರಾಕ್ಷಸನ್ ಪಾತ್ರ ಮಾಡಿದವನ್ ಕೂಡ ಇದ್ದ. ನೋ ಇಟ್ ಮೇಕ್ ಸೆನ್ಸ್. ಇವ್ರಿಗೆ ಆಕ್ಸಿಡೆಂಟ್ ಆಗಕ್ ಮುಂಚೆ ಇವರು ಗಂಧರ್ವ ಕನ್ಯೆ ರೋಲ್ ಮಾಡಿದ್ದಾರೆ. ಅದೇ ಇವ್ರ ತಲೆಯಲ್ಲಿ ಕೂತ್ಬಿಟ್ಟಿದೆ. ಹಾಗಾಗಕ್ ಸಾಧ್ಯನಾ ಡಾಕ್ಟರ್? ನಮ್ ಬ್ರೈನ್ ಇದೆಯಲ್ಲ, ಅದು ತುಂಬಾ ವಿಚಿತ್ರ. ಯಾವಾಗ ಹೇಗೆ ಆಡುತ್ತೆ ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ನಮ್ಗೆ. ಮೈಸೂರು ಹತ್ತಿರದ ಒಂದು ಹಳ್ಳಿಲಿ ಹುಡುಗಿ ತಾನೇ ರಾಜಸ್ಥಾನದ ರಾಣಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ಲು.
ಹೀಗೆ ನಮ್ಮ ಮೆದುಳು ಏನ್ ಬೇಕಾದ್ರೂ ನಂಬಿಡುತ್ತೆ. ಡಾಕ್ಟರ್, ಅವ್ರು ಹುಷಾರಾಗ್ತಾರೆ ಅಲ್ವಾ? ಆ ಪ್ರಶ್ನೆಗೆ ಈಗಲೇ ಉತ್ತರ ಹೇಳೋದು ಕಷ್ಟ ಅಮ್ಮ. ಅವಳನ್ನ ಇಲ್ಲೇ ಬಿಟ್ಟು ಹೋಗಿ, ನಾವು ಟ್ರೀಟ್ಮೆಂಟ್ನ ಮುಂದುವರಿಸ್ತೇವೆ. ಅವರು ಗಂಧರ್ವ ಕನ್ಯೆ ಅಂತ ನಂಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಏನು ಹೇಳಿದ್ರು ಆಘಾತ ಆಗತ್ತೆ. ಅಂದಾಗೆ ಅವ್ರ ಮನೆಯವ್ರು ಯಾರು ಗೊತ್ತಿಲ್ಲ ಅಂದ್ರೆ ಅಲ್ವಾ? ಹೌದು ಡಾಕ್ಟರ್, ಅವರು ರಸ್ತೆ ಮಧ್ಯೆ ಸಿಕ್ಕಿದ್ರು. ಅವ್ರ ಹತ್ರ ಪರ್ಸು, ಐಡೆಂಟಿ ಕಾರ್ಡ್ ಏನೂ ಇರಲಿಲ್ಲ. ಹಾಗಾದ್ರೆ ತುಂಬಾ ದಿನ ಆಸ್ಪತ್ರೆಯಲ್ಲಿ ಇಟ್ಕೊಳ್ಳೋದು ಕಷ್ಟ. ಮಹಿಳಾ ಮಕ್ಕಳ ಸಹಾಯವಾಣಿಗೆ ವಿಷಯ ತಿಳಿಸ್ತೀವಿ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಇಂಥ ಮಾನಸಿಕ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಾನೆ ಸೆಂಟರ್ಸ್ಗಳಿವೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮನೇಲಿ ಕೂತ್ ಮಾತಾಡ್ಬೋದಿತ್ತಲ್ಲ ಈಶ್ವರಿ, ಹೊರಗ್ ಬರೋ ಅವಶ್ಯಕತೆ ಏನಿತ್ತು? ಪ್ರದ್ಯುಮ್ನಂಗೆ ತುಂಬಾ ಕನಸುಗಳಿದೆ ಈಶ್ವರಿ. ಮದ್ವೆ ಆದ್ರೆ ಅವ್ನ್ ಕನ್ಸೆಲ್ಲ ಸತ್ ಹೋಗುತ್ತೆ ಅಂತನಾ? ಪ್ರದ್ಯುಮ್ನಂಗ್ ಮಾತ್ರ ಕನ್ಸಿದೆ, ಯುಕ್ತಿಗಿಲ್ಲ. ಪಾಪ ಹೂ ಅದ್ಕೆ ಅವಳು ತುಳಿಬೇಡಿ. ಮೊದ್ಲು ನೀನ್ ಗಾಡಿ ನಿಲ್ಸು ಈಶ್ವರಿ. ಯಾಕದ್ಕೆ? ಏನಾಯ್ತು? ಗಾಡಿ ನಿಲ್ಸು ಈಶ್ವರಿ. ಇನ್ಮೇಲೆ ನೀನ್ ಬ್ಲಾಕ್ ಮೇಲ್ ಎಲ್ಲ ನಡೆಯಲ್ಲ. ಮನೇಲಿ ನಿನ್ ಬಗ್ಗೆ ಎಲ್ಲ ನಾನು ಹೇಳ್ಬಿಡ್ತೀನಿ. ಈಶ್ವರಿ, ಗಂಧರ್ವ ಲೋಕದಲ್ಲಿ ಪತಂಗಗಳು ಭರವಸೆಯ ಸಂಕೇತ. ವಸಂತ ಪ್ರಾರಂಭವಾಗಿ ಹೊಸ ಚಿಗುರು ಬಂದಾಗ ಇಡೀ ಗಂಧರ್ವ ಲೋಕವೇ ಪತಂಗಗಳಿಂದ ತುಂಬಿರುತ್ತದೆ. ಆದರೆ ಇದು ಗಂಧರ್ವ ಲೋಕವಲ್ಲ, ದಿಕ್ಕು ದೆಸೆ ಅರಿಯದ ಅಪರಿಚಿತ ಲೋಕ. ನನ್ನಲ್ಲಿ ನಾನು ಗೆಲ್ಲುತ್ತೇನೆಂಬ ಭರವಸೆಯೂ ಉಳಿದಿಲ್ಲ. ಪತಂಗಗಳೇ, ಏನಿದೆ ನಿಮ್ಮ ಮನಸ್ಸಲ್ಲಿ? ಏನನ್ನು ಹೇಳಲು ಬಯಸುತ್ತಿರುವಿರಿ? ನಿರಾಸೆಯಾಗದಿರು ಎಂದು ಹೇಳುತ್ತಿರುವಿರೇ ಪತಂಗಗಳೇ? ಇಲ್ಲ, ನಾನು ಭರವಸೆಯನ್ನು ಕಳೆದುಕೊಳ್ಳುವುದಿಲ್ಲ. ನನ್ನ ಕರ್ತವ್ಯಕ್ಕೆ ವಿಘ್ನವಾಗಿರಬಹುದು, ಆದರೆ ನನ್ನ ಕೊನೆಯ ಉಸಿರಿನವರೆಗೂ ನಾನು ರಾಜಕುಮಾರನನ್ನು ಹುಡುಕುತ್ತೇನೆ. ನಿಮ್ಮನ್ನ ಇಲ್ಲೇ ಬಿಟ್ಟು ಹೋಗೋಕ್ಕೆ ಮನ್ಸೊಪ್ತಾ ಇಲ್ಲ. ನೀವು ನಮ್ಮ ಜೊತೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ?
ಅಲ್ಲಮ್ಮ ಅವಧೂತರು ಪ್ರದ್ಯುಮ್ನ ಸತ್ತೋಗ್ತಾನೆ ಅಂತಂದ್ರ ನೀನೇನೋ ತಪ್ಪ ಕೇಳಿಸ್ಕೊಂಡಿರ್ಬೇಕು. ಇಲ್ಲ ಇಂದ್ರ, ಮೊದಲನೇದಾಗಿ ಅವ್ರು ಯಾವ್ದನ್ನು ನೇರವಾಗಿ ಮಾತಾಡ್ಲಿಲ್ಲ, ಎಲ್ಲ ಒಗಟು. ನೋಡಿದ್ಯಾ, ನೀನೇ ಒಗ್ಟು ಅಂತಿದ್ಯಾ, ಬೇರೆ ಏನೋ ಅರ್ಥ ಇರ್ಬೇಕು. ಇನ್ ಹೇಗೋ ಅರ್ಥ ಮಾಡಿಸ್ಲಿ ನಾನು? ಪ್ರದ್ಯುಮ್ನ ಭೂಮಿ ಋಣ ಮುಗಿತಾ ಬಂತು, ಅವನ್ ಭೂಮಿ ಬಿಡೋ ಸಮಯ ಬಂತು ಅಂದ್ರೆ ಇನ್ನೇನು ಅರ್ಥ? ಇರು, ಒಂದ್ ನಿಮಿಷ ಬಂದೆ. ಇದಕ್ ಕಾರಣ ಆಗೋ ವ್ಯಕ್ತಿ ಅವನ ಜೀವನದಲ್ಲಿ ಬಂದಾಗ ಇದರಲ್ಲಿ ಇರೋ ಹೊಗೆ ಕಪ್ಪಾಗತ್ತೆ ಅಂದ್ರು. ಅವ್ರು ಹೇಳಿದ್ದಕ್ಕೆ ಬೇರೆ ಏನೋ ಕಾರಣ ಇರ್ಬೇಕು ಬಿಡಮ್ಮ. ಇಲ್ಲ ಇಂದ್ರ, ಆಯ್ತು, ನೀನ್ ಅನ್ಕೊಂಡಿದ್ದೆ ಸರಿ ಆಯ್ತು ಅಂತ ಇಟ್ಕೊಳ್ಳೋಣ. ನೋಡು, ಇದಿನ್ನೂ ಕಪ್ಪಾಗಿಲ್ಲ. ನೀನ್ ಈಗ್ಲೇ ತಲೆ ಕೆಲ್ಸ್ಕೊಡ್ಬೇಕಾಗಿಲ್ಲ. ಇದು ಕಪ್ಪಾದಾಗ ಇದ್ರ ಬಗ್ಗೆ ಯೋಚನೆ ಮಾಡೋಣ, ಆಯ್ತಾ? ಏನಂದ್ರೆ ಅದಕ್ಕೆ ಮನೇಲಿ ಎಲ್ರಿಗೂ ನಾನ್ ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ರಿ. ಹೇಳಿ, ಧಾರಾಳವಾಗಿ ಹೇಳಿ. ನಿಮ್ಮನ್ನ ತಡೆಯಕ್ ನಾನು ಯಾರು? ಆಕ್ಚುಲಿ ನಾನು ನಿಮ್ಗಿಂತ ಚಿಕ್ಕವಳು. ಒಂದು ಕೆಲಸ ಮಾಡೋಣ, ನೀವು ನನ್ನ ಬಗ್ಗೆ ಹೇಳಿ, ನಾನು ನಿಮ್ಮ ಬಗ್ಗೆ ಹೇಳ್ತೀನಿ.
ಬನ್ನಿ. ಬೆಳಕಿನ ರಾಶಿಯ ಕಿಡಿಯೊಂದೊಡೆದು ಕಾಣದ ಲೋಕದ ಕದವನು ತೆರೆದು, ಬೆಳಕಿನ ರಾಶಿಯ ಕಿಡಿಯೊಂದೊಡೆದು ಕಾಣದ ಲೋಕದ ಕದವನು ತೆರೆದು, ಕೌತುಕ ಅವಳೇ ಸೋಜಿಗ, ಕೌತುಕ ಅವಳೇ ಸೋಜಿಗ, ಇಳೆಗೆ ಇಳಿದ ಬಂಗಾರದ ಬೊಂಬೆ ಚಿಂಗಾರಿ ನಯನಿ ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ. ಇದೇ ನಮ್ಮ ಮನೆ, ದ ಅರ್ಸು ಮ್ಯಾನ್ಷನ್. ಬನ್ನಿ ಒಳಗೆ. ಜನನ 3/5/1997, ಮರಣ 3/5/1997. ಚೆನ್ನಾಗಿದೆ ದೇವ್ಯಾನಿ. ನೀನೊಬ್ಳು ತಾಯಿಯಾಗಿ ಎದೆ ತುಂಬಾ ವಿಷನೇ ತುಂಬಿಕೊಂಡಿದ್ಯಲ್ಲ, ಈ ತರ ಎಲ್ಲ ಮಾಡಕ್ ನಿನ್ ಮನ್ಸಾದ್ರೂ ಹೇಗ್ ಬಂತು? ನೀನೇ ಹೇಳ್ದಲ್ಲ ದೇವ್ಯಾನಿ, ನಾನು ಒಬ್ಳು ತಾಯಿ ಅಂತ. ನಾನೇನೇ ಮಾಡಿದ್ರು ನನ್ನ ಮಗಳಿಗೋಸ್ಕರನೇ. ನಿನ್ ಮಗಳಿಗೋಸ್ಕರ ನನ್ ಮಗನ್ ಜೀವನ ನನ್ ಕೈಯಾರೆ ಹಾಳು ಮಾಡ್ಬೇಕಾ? ಅದಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡಕ್ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಹುಟ್ಟಿದಾಗ ನಾನು ಈಶ್ವರಿ ಅರಸು. ಎಲ್ರೂ ಅನ್ಕೊಂಡಿದ್ರು ಅರಸು ಮನೆ ಮಗಳು ಪ್ರಪಂಚ ಆಳ್ತಾಳೆ. ಆದ್ರೆ ನಮ್ಮಮ್ಮ ದ ಗ್ರೇಟ್ ಶಾಂತಾ ದುರ್ಗಾ ಅರಸ್ ಏನ್ ಮಾಡಿದ್ರು? ನನ್ನ ಹೆಸರು ಮರ್ಯಾದೆ ಕಿತ್ಕೊಂಡು ಯಾವ ಪ್ರಪಂಚ ಆಳ್ಬೇಕಿತ್ತೋ ಅವರೆಲ್ಲ ನನ್ನ ಮೇಲೆ ಬೆರಳು ಮಾಡಿ ನಗೋ ಹಾಗೆ ಮಾಡಿದ್ರು. ಅರಸು ಮನೆತನದಲ್ಲಿ ಹುಟ್ಟಿ ನಾನ್ ಅರಸು ಅಲ್ಲ, ಆದ್ರೆ ಬೀದಲ್ಲಿ ಸಿಕ್ಕಿರೋ ನಿನ್ನ ಮಗ ಈ ಎಲ್ಲ ಆಸ್ತಿಗೂ ಅರಸು. ಹಾಳಾಗಿದ್ ಯಾರು ಬದುಕು ದೇವ್ಯಾನಿ? ಮಾಯಿ ಮೇಲಿನ ಸಿಟ್ಟಿಗೆ ನನ್ ಮಗ ಬೆಲೆ ಕಟ್ಬೇಕಾ? ಛೆ 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 ಛೆ. ಪ್ರದ್ಯುಮ್ನನ್ ಮೇಲೆ ಪ್ರೀತಿ ಅಕ್ರೆ ನನಗೂ ಇದೆ. ಅವ್ನ್ ತುಂಬಾ ಒಳ್ಳೆ ಹುಡುಗ, ಯುಕ್ತಿನೂ ಅಷ್ಟೇ ಬಂಗಾರ. ಇವರಿಬ್ರು ಮದುವೆ ಆದ್ರೆ ನಮ್ಮಮ್ಮ ಶಾಂತಾ ದುರ್ಗಾ ಅರಸ್ ಏನ್ ಮಾಡಕ್ಕಾಗತ್ತೆ? ನನ್ನನ್ ಹೊರಗ್ ಹಾಕ್ದಾಗೆ ಪ್ರದ್ಯುಮ್ನ ಹೆಂಡತಿನ ಹೊರಗ್ ಹಾಕಕ್ಕಾಗತ್ತಾ? ಆಗಲ್ಲ ಅಲ್ಲ. ಆಗ ನನ್ ಮಗಳು ಅರಸು ಆಗ್ತಾಳೆ. ನಮ್ಮಮ್ಮನ ಆಸ್ತಿ ಅಂತಸ್ತು ವಜ್ರ ವೈಡೂರ್ಯ ಹೆಸರು ಎಲ್ಲ ನಂದಾಗತ್ತೆ. ನೋಡು, ಎಲ್ರಿಗೂ ಲಾಭ ಅಲ್ವಾ? ನಿನ್ಗಿನ್ನ ದೊಡ್ಡೋಳ್ ನಾನು, ಆದ್ರೆ ನಿನ್ ಮುಂದೆ ಮಂಡಿ ಊರ್ ಕೇಳ್ಕೊತಾ ಇದೀನಿ, ಸೇರ್ಕೊಂಡ್ ಬೇಡ್ಕೊತಾ ಇದೀನಿ, ನನ್ ಮಗನ್ ಜೀವನ ಭಿಕ್ಷೆ ಕೊಡು. ಬನ್ನಿ ಕೂತ್ಕೊಳ್ಳಿ.
ಇದೇ ನಮ್ ಮನೆ. ಈ ಮನೆನ ನಮ್ ತಾತ ಕಟ್ಸಿದಂತೆ. ಇದನ್ನ ಕಟ್ಸಕ್ಕೆ ಆನೆ ಕೈಲ್ ಮರ ತರಿಸ್ತಾ ಇದ್ರಂತೆ. ಹೌದು ಕಣೆ, ಜೊತೆಗೆ ಹಾರೋ ಒಂಟೆಗಳು ನೀರ್ ತಂದು ಹಾಕ್ತಿದ್ವಂತೆ. ಏ ಬೊಗಳೆ ಬೃಂದ, ಸುಮ್ನೆ ಕಾಗೆ ಹಾರಿಸ್ಬೇಡ್ವೆ. ಕಾಗೆ ಹಾರಿಸುವುದೇ ಅಂದರೆ? ಹಾಗಂದ್ರೆ ಬಂದವ್ರ ಮುಂದೆಲ್ಲ ನನ್ನ ಇನ್ಸಲ್ಟ್ ಮಾಡ್ಬೇಡ. ಆನ್ಯಾ, ನೀವ್ ಬನ್ನಿ, ನಾನ್ ನಿಮ್ಗೆ ನಿಮ್ ರೂಮ್ ತೋರಿಸ್ತೀನಿ. ಆಪದ್ ಬಾಂಧವ, ನಿನ್ನ ಹಾಗೂ ನಿನ್ನ ಕುಟುಂಬದವರ ಸಹೃದಯತೆಗೆ ನಾನು ಆಭಾರಿ. ಬನ್ನಿ. ಯಾವ ಭಾಷೆ ಮಾತಾಡಿದ್ದೀವಿ ಅವರು? ಕನ್ನಡನೇ ಕಣೋ ದಡ್ಡ. ಅವ್ರ ನಾಟಕದಲ್ಲಿ ಹಾಗೆ ಮಾತಾಡೋದು. ಡಾಕ್ಟರ್ ಹೇಳಿಲ್ವಾ? ತ್ರಿಪುರ